ನಮಸ್ತೆ ಕನ್ನಡಿಗರೇ, ಇಂದಿನ ನಮ್ಮ ಪಯಣ ಕುದ್ರೆಮುಖ ವ್ಯೂ ಪಾಯಿಂಟ್ ಟ್ರೆಕ್ ಮಾಡಕ್ಕೆ ಅಂತ ನಾವು ಹೊರಟಿದೀವಿ ಈಗ. ಗೈಸ್, ಈ ಟ್ರೆಕ್ ಮಾಡಕ್ಕೆ ಫಸ್ಟ್ ಕಳಸಾ ರೀಚ್ ಆಗಬೇಕು. ಇಲ್ಲಿಂದ ಮತ್ತೆ ಸಂಸೆ ಅಂತ ಒಂದು ವಿಲೇಜ್ ಸಿಗುತ್ತೆ. ಅಲ್ಲಿಗೆ ಹೋಗಿ ಅದರ ಲೋಕಲ್ ವೆಹಿಕಲ್ ಸಿಗುತ್ತೆ ಅಂತ ವೇಟ್ ಮಾಡ್ತಿದ್ವಿ. ಲೋಕಲ್ ವೆಹಿಕಲ್ ಅವ್ರು ಹೊರಡೋದು ಸ್ವಲ್ಪ ಲೇಟ್ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಎನರ್ಜಿಗೆ ಅಂತ ಬ್ರೇಕ್ಫಾಸ್ಟ್ ತಿನ್ನೋ ಅಂತ ಬಂದ್ವಿ. ಅಲ್ಲೇ ಇದ್ದ ಹೋಟೆಲ್ಗೆ. ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಗೈಸ್, ಅಂತೂ ಇಂತೂ ನಮ್ಮ ಆಟೋ ಹಣ ಹೊರಟ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸಂಸೆಗೆ ರೀಚ್ ಆಗ್ತೀವಿ. ಈಗ ನಾವು ಸಂಸೆಗೆ ರೀಚ್ ಆಗಿದ್ದೀವಿ. ನೋಡಿ ಬೋರ್ಡ್ ಇದೆ. ಈಗ ತಾನೇ ಕಳಸೆಯಿಂದ ಸಂಸೆಗೆ ಆಟೋದಲ್ಲಿ ಬಂದ್ವಿ. ಈಗ ಇಲ್ಲಿಂದ ಜೀಪ್ ರೈಡ್ ಹೋಗ್ಬೇಕು. ತುಂಬಾ ಅಮೌಂಟ್ ಜಾಸ್ತಿ ಹೇಳ್ತಿದ್ರೆ ವೆಯ್ಟ್ ಮಾಡ್ತೀವಿ. ಜೀಪ್ ಬರ್ತಿದೆ. ಕ್ಲೈಮೇಟ್ ಮಾತ್ರ ತುಂಬಾ ಸೆಕ್ಸಿ ಆಗಿದೆ. ಆರಾಮಾಗಿ ಹತ್ಬೋದು ಅನ್ಸುತ್ತೆ. ಗೈಸ್, ಜೀಪ್ ರೈಡ್ 3 ಜನಕ್ಕಾದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಬೇರೆ ಗ್ರೂಪ್ ಜೊತೆ ಸೇರ್ಕತ್ತೀವಿ ಅಂತ ಹೇಳ್ತಿದ್ವಿ. ಅದಕ್ಕೆ ಜೀಪ್ ಡ್ರೈವರು ಅವ್ರ ಹತ್ರ ಬೇರೆ ಗ್ರೂಪ್ ಇತ್ತು. ಅವ್ರ ಜೊತೆನೆ ಸೇರ್ಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಜೀಪಲ್ಲಿ. ನೋಡಿ ಗಾಯ್ಸ್, ಹಿಂದೆ ಫುಲ್ ಒಂದು ಜೀಪ್ ಬರ್ತಿದೆ. ಫುಲ್ ಚಿಲ್ಲಾಗಿ ಬರ್ತಿದ್ದಾರೆ ಹುಡುಗರೆಲ್ಲ. ಅಕ್ಕಪಕ್ಕ ನೋಡಿ ಫುಲ್ಲು ಆಗಿದೆ. ಫುಲ್ಲು ನೋಡಬೇಕು, ಸೀನರಿ ಕಾಣಿಸುತ್ತೆ ಇಲ್ಲಿ ನೀಟಾಗಿ ಇಲ್ಲ ಅಂತ. ರೋಡ್ ಮಾತ್ರ ತುಂಬ ಖರಾಬ್ ಆಗಿದೆ. ಆಫ್ ರೋಡಿಂಗ್ ಮಾತ್ರ ಸಖತ್ತಾಗಿದೆ ಗೈಸ್. ಆನ್ ದ ವೇ ಬರಬೇಕಾದ್ರೆ ಒಂದು ಶಾಕಿಂಗ್ ವಿಚಾರ ಇತ್ತು ನಮಗೆ. ಅದೇನಂತ ನಾನು ಮುಂದೆ ಹೇಳ್ತೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೀಪ್ ಹತ್ಕೊಂಡ್ ಬಂದಿದ್ವಿ. ಈಗ ಕುದ್ರೆಮುಖಕ್ಕೆ ಮತ್ತೆ ವಾಪಸ್ ಹೋಗ್ತಿದೀವಿ. ರೈಡ್ ಮಾತ್ರ ಸಖತ್ತಾಗಿದೆ. ನೋಡಿ ಕ್ರೇಜಿ ಅಂದ್ರೆ ಕ್ರೇಜಿ ಜೀಪ್ ರೈಡ್ ಮಾತ್ರ. ನೋಡಿ ಗಾಯ್ಸ್, ಫುಲ್ ಫಾಗ್ ಕವರ್ ಆಗಿದೆ. ಸೀನರಿ ಏನೋ ಕಾಣ್ತಿಲ್ಲ ಅಕ್ಕಪಕ್ಕ, ಬಟ್ ಫಾಗ್ ಮಾತ್ರ ಆಗಿದೆ. ಕ್ಲೈಮೇಟ್ ಮಾತ್ರ ಸೂಪರ್ ಅಂದ್ರೆ ಸೂಪರ್. ಅಣ್ಣ ಜಾಗ ಇಲ್ಲ ಅಣ್ಣ. ನೋಡಿ ಗಾಯ್ಸ್, ಇಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ರಿವರ್ಸ್ ಬರ್ತಿದೆ ನಮ್ ಗಾಡಿ. ಇಲ್ಲೆಲ್ಲೋದು ಟ್ರಾಫಿಕ್. ಎಲ್ಲಾದ್ರೂ ಒಂದ್ ಜೀವನ ನೇರ್ಬೇಕಲ್ಲ ಗೈಸ್, ನೆಮ್ಮದಿಯಾಗಿರಕ್ಕೆ. ಎಲ್ಲೋದ್ರೂ ಟ್ರಾಫಿಕ್ ಬರುತ್ತೆ. ಜೀಪು ತಗ್ಲಾಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಅಪ್ಪ, ಭಯಂಕರ ಭಯ ಆಗ್ತಿದೆ. ನೋಡಿ ಕೊರ್ಕ್ಲು ಕೊಟ್ಟಾಗ್ಬಿಟ್ಟಿದ್ವಿ. ಅಪ್ಪೋ ಗೈಸ್, ನಮಗೆ ಮತ್ತೆ ಜೀಪ್ ಡ್ರೈವರ್ ಮಧ್ಯೆ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿ ಕುದ್ರೆಮುಖಕ್ಕೆ ಹೋದ ಬದಲು ನೇತ್ರಾವತಿ ಎಂಟ್ರಿ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮತ್ತೆ ರಿಟರ್ನ್ ಅವರೇ ಬಂದು ಕುದ್ರೆಮುಖಕ್ಕೆ ಹೋಗೋ ಜೀಪ್ ಹತ್ರ ಅವರೇ ತಂದು ಬಿಟ್ಕೊಟ್ರು. ಈಗ ಕುದ್ರೆಮುಖ ಕಡೆ ಹೊಂಟಿದ್ದೀವಿ ಜೀಪ್ ರೈಡಲ್ಲಿ. ರೈಡ್ ಮಾತ್ರ ತುಂಬಾ ಸೂಪರ್ ಆಗಿದೆ. ನೋಡಿ, ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತವ್ರೆ. ನಮ್ಮ ರೈಡ್ ಕೂಡ ಫುಲ್ ಎಂಗೇಜ್ ಎನರ್ಜೆಟಿಕ್ ಆಗಿದ್ದಾರೆ. ಚಾಲೆಂಜ್ ಕೊಟ್ಟಿದ್ದಾರೆ. 1 ವಾರ ಒಳಗಡೆ ಮೀಟ್ ಆಗ್ಬೇಕು ಬಂದು. ನಮ್ಮ ಡ್ರೈವರ್ ಕೂಡ ಫುಲ್ ಎಕ್ಸ್ಪೀರಿಯನ್ಸು. ಅಣ್ಣ ಧಮಾಕ ಮಾಡ್ತಾರೆ ಇಲ್ಲಿ. ಇವ್ರು ನಮ್ಮ ಗೈಡ್ ಏಜೆ. ಕ್ರೇಜಿ ಅಣ್ಣ, ನಿಜವಾಗ್ಲೂ ಬೆಂಕಿ ನೀವು. ಈಗ ಕುದ್ರೆಮುಖ ಎಂಟ್ರಿ ಪಾಯಿಂಟ್ಗೆ ಬಂದಿದ್ದೀವಿ. ಈಗ ಟ್ರೆಕ್ ಶುರು ಮಾಡಬೇಕಾಗಲೇ ಲೇಟ್ ಆಗಿದೆ. 6:30ಗೆ ಟ್ರೆಕ್ ಶುರು ಮಾಡಬೇಕಿತ್ತು. ಈಗಾಗಲೇ 10:30 ಆಗಿಬಿಟ್ಟಿದೆ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ ಪೀಕ್ಗೆ ಅಂತ. ನೋಡಿ, ಇದೇನೆ ಎಂಟ್ರಿ ಪಾಯಿಂಟು. ಇದೇ ಫಾರೆಸ್ಟ್ ಆಫೀಸು. ಇಲ್ಲಿಂದನೇ ಟ್ರೆಕ್ ಶುರು ಆಗೋದು. ಇಲ್ಲಿಂದ 9 ಕಿಲೋಮೀಟರ್ ಇದೆ ಕುದ್ರೆಮುಖ. ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ನೋಡೋಣ ಯಾರು ಫಸ್ಟ್ ಪೀಕ್ ರೀಚ್ ಆಗ್ತಾರೆ ಅಂತ.
ಯಾರು ಹೆವಿ ಸ್ಟಾಮಿನಾ ಇದೆ ಅಂತ ನೋಡೋಣ. ಅಕ್ಕಪಕ್ಕ ಫಾಲ್ಸು ತುಂಬ ಚೆನ್ನಾಗಿದೆ. ರೂಟ್ ಮಾತ್ರ ಏನಂತೀರಾ, ಕ್ರೇಜಿ ಅಂದರೆ ಕ್ರೇಜಿ. ನೋಡಿ ನಮ್ಮ ಗೈಡು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬ ಎಕ್ಸ್ಪೀರಿಯೆನ್ಸ್ ಅಂದರೆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ನಾವು ಅವ್ರ ದಾರಿಯಲ್ಲೇ ಹೆಜ್ಜೆ ಹಾಕೊಂಡು ಹೋಗ್ಬೇಕೀಗ. ಇಟ್ಕೊಂಡು ಸಾಹಸ ಮಾಡಬೇಕು. ಸಾಹಸ ಪಟ್ಟಿದ ನಂತರ ಫೈನಲ್ ಆಗಿ ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀವಿ. ಇಂಥ ಸಾಹಸ ಎಲ್ಲ ಇರಬೇಕು ಗಾಯ್ಸ್. ಟ್ರೆಕ್ ಅಂದಮೇಲೆ ಫುಲ್ ಹೆಂಗೆ ಎನರ್ಜೆಟಿಕ್ ಆಗಿರಬೇಕು, ನಡೀತಿರ್ಬೇಕು, ಏನೇ ಬಂದರೂ ಪರವಾಗಿಲ್ಲ ಅಂತ. ಈಗ ತಾನೇ ಡಿಫಾರೆಸ್ಟ್ ಮುಗಿಸಿದ್ವಿ. ಇಲ್ಲಿಂದ ಗ್ರಾಸ್ ಲ್ಯಾಂಡ್ಸು ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಕಾಣ್ತಿದೆ ನೋಡಿ, ಅದೇ ಫಾಗ್ ಕವರ್ ಆಗಿದೆಯಲ್ಲ, ಇದೇ ಕುದ್ರೆಮುಖ ಪೀಕು. ಅಲ್ಲಿಗೆ ರೀಚ್ ಆಗ್ಬೇಕು ನಾವೀಗ 1 ಅವರ್ ಒಳಗಡೆ. ತುಂಬ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ಮಾತ್ರ ಕ್ರೇಜಿ ಇದೆ. ವೆದರ್ ಕೂಡ ತುಂಬ ಸ್ಟೇಬಲ್ಲು, ಚಿಂದಿ ಇದೆ, ಚಿಲ್ ಮಾಡ್ಬೋದು ಆರಾಮ್ಸೆ. ಎಲ್ಲರೂ ಬನ್ನಿ ಟ್ರೆಕ್ ಮಾಡಿ. ಈ ಥರ ಸುಮ್ಮನೆ ಮನೇಲಿ ಕೂತ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೋಬೇಡಿ. ಈ ಥರ ಬಂದು ಪ್ರಪಂಚನೆಲ್ಲ ಸುತ್ತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಒಳ್ಳೆ ಕಾನ್ಫಿಡೆನ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಬಟ್ ಅಟೆಂಡೆನ್ಸ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಷ್ಟೇ. ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕು. ಹೋಗೋ ಪಾತ್ ಮಾತ್ರ ಎಷ್ಟು ಸೈಕ್ ಆಗಿದೆ ಅಂದರೆ ಅಷ್ಟೇ ಕ್ರೇಜಿ ಇದೆ. ಎಷ್ಟು ಸಖತ್ತಾಗಿದೆ ಅಂದರೆ ಸೌಂಡ್ ಮಾತ್ರ ಭಾರಿ ಬರ್ತಿದೆ. ಎಷ್ಟು ರಭಸವಾಗಿ ಹರಿತಿದೆ ಅಂದರೆ ಇಲ್ಲೇ ಕೇಳಿ ಸೌಂಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಗೈಸ್, ಕುದುರೆ ಮುಖದ ಆಕಾರದಲ್ಲಿ ಕಾಣೋದಕ್ಕಿಂತ ಕುದುರೆ ಮುಖ ಅಂತ ಕರೀತಾರೆ. ಇದು ಸಮುದ್ರ ತೀರದಿಂದ 1892 ಮೀಟರ್ ಹೈಟ್ ಅಲ್ಲಿದೆ. ಮತ್ತೆ ಸೆಕೆಂಡ್ ಲಾರ್ಜೆಸ್ಟ್ ಪೀಕ್ ಇನ್ ಕರ್ನಾಟಕ, ಮತ್ತೆ ಸೆಕೆಂಡ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಏರಿಯಾ ಇನ್ ದ ವೆಸ್ಟರ್ನ್ ಘಾಟ್ಸ್. ಮತ್ತೆ ಇದನ್ನ ಸಂಸೆ ಪರ್ವತ ಅಂತಾನೂ ಕೂಡ ಕರೀತಾರೆ. ಮುಂದೆ ದೂರ ಬಂದ್ವಿ. ಸಖತ್ತಾಗಿದೆ ಸೀನರಿ. ಕ್ಲೌಡ್ಸ್ ಕೂಡ ಏನಿಲ್ಲ, ಫಾಗ್ ಇಲ್ಲ. ಸೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಸೆಕ್ಸಿ ಅಂದರೆ ಅಂದ್ಕೊಳ್ಳಿ. ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಫಾಗ್ ಮೇಲ್ಗಡೆ ಒಂದು ಗುಡ್ಡ ಕಾಣ್ತಿದೆಯಲ್ಲ, ಅದೇ ಕುದುರೆಮುಖ ಪೀಕು. ನೋಡಿ ಗಾಯ್ಸ್, ಇನ್ನೊಂದು ಫಾಲ್ ಸಿಕ್ತು. ಸಖತ್ತಾಗಿದೆ ನೋಡೋಕ್ಕೆ. ಫುಲ್ ಕ್ಲೌಡಿ ವೆದರು, ಥಂಡಿ ಆಗಿದೆ. ಅವೆಲ್ಲ ಮಾಡಬೇಕು. ಬುಡದಿಂದ ಬರ್ತಿದೆ ನೀರು, ತುಂಬ ಪ್ಯೂರು. ಎಷ್ಟು ಐಸ್ ಕೊಡ್ದಂಗೆ ಕೊಡ್ತಿರ್ತದೆ ಆ ಥರದ್ದು ನೀರೆಲ್ಲ ಕುಡಿಬೇಕು. ಅಲ್ಲಿಗೆ ರೀಚ್ ಆಗಬೇಕು. ಇನ್ನೂ 7 ಕಿಲೋಮೀಟರ್ ಇದೆ. ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಹೋಗೋಣ. ತುಂಬ ಚೆನ್ನಾಗಿದೆ, ಇದೆಲ್ಲ ಸಖತ್ತಾಗಿದೆ. ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು. ಬನ್ನಿ ಎಲ್ಲರೂ ಟ್ರೆಕ್ ಮಾಡಿ ಕುದುರೆಮುಖ. ಗೈಸ್, ಟ್ರೆಕ್ಕಿಗೆ ಬಂದಾಗ ಸ್ವಲ್ಪ ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲ ಎತ್ಕೊಬನ್ನಿ. ಎನರ್ಜಿ ಸೇವ್ ಆಗುತ್ತೆ. ಇಲ್ಲಾಂದರೆ ಟ್ರೆಕ್ ಮಾಡೋದು ತುಂಬ ಕಷ್ಟ. ಬೇರೆ ಐಟಮ್ ಪ್ಲಾಸ್ಟಿಕ್ ಎಲ್ಲ ತರಕ್ಕೆ ಹೋಗ್ಬೇಡಿ. ಬಿಸ್ಕೆಟ್ಸು, ಈ ಥರ ಫ್ರೂಟ್ಸು, ಆಪಲ್ಲು ಎಲ್ಲ ಎತ್ಕೊಬೋದು. ಗಾಯ್ಸ್, ಇಲ್ಲಿಂದ ಸ್ವಲ್ಪ ಸ್ಟಿಪ್ ಶುರು ಆಗುತ್ತೆ. ಸ್ವಲ್ಪ ಎನರ್ಜಿ ತುಂಬ ಜಾಸ್ತಿ ಖರ್ಚಾಗುತ್ತೆ. ತುಂಬಾ ಎನರ್ಜಿ ಬೇಕು. ನೋಡೋಣ, ಸ್ಯಾಂಪಲ್ ಅಪ್ ಇದು ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ತುಂಬ ಹಾತ್ಕೊಂಡು ಹೋಗ್ಬೇಕು ನಾವು ದಾರಿಲಿ. ಎನರ್ಜಿ ಎಷ್ಟಿರುತ್ತೆ ಲಾಸ್ಟಿಗೆ ನೋಡೋಣ. ನೋಡಿ, ತುಂಬ ಸ್ಟೀಪ್ ಅಂದರೆ ತುಂಬ ಸ್ಟೀಪ್. ಸ್ವಲ್ಪ ಲೇಟಾಗೆ ಬಿಟ್ವಿ, ಆದರೂ ತುಂಬ ಬೇಗನೆ ಬಿಟ್ಟವ್ರೆ ಆ ಗ್ರೂಪು. ಅವ್ರನ್ನ ಹಿಂದೆ ಹಾಕೊಂಡು ಹೋಗ್ತಿದ್ವಿ ಗಾಯ್ಸ್. ಈಗ ಇವರೆಲ್ಲ ನಮಗಿಂತ ತುಂಬ ಬೇಗ ಬಿಟ್ಟರು, ಆದರೂ ಇನ್ನೂ ಇಲ್ಲೇ ಇದ್ದಾರೆ. ನೋಡೋಣ, ನಾವು ತುಂಬ ಬೇಗ ಬಂದಿದ್ದೀವಿ ಅಂತ ಅನಿಸ್ತಿದೆ.
ಗಾಯ್ಸ್ ಲಾಸ್ಟ್ ಇರೋ 3 ಕಿಲೋಮೀಟ್ರ್ ಇದೆ, ಇನ್ನೂ 1 ಅವರ್ ಆಗುತ್ತಂತೆ ರೀಚ್ ಆಗೋಕ್ಕೆ. ಆಲ್ಮೋಸ್ಟ್ ತುಂಬ ಬೇಗನೆ ರೀಚ್ ಆಗಿದ್ದೀವಿ ಎಲ್ಲರಿಗೂ ಕಂಪೇರ್ ಮಾಡ್ಕೊಂಡ್ರೆ. ನಮಗಿಂತ ತುಂಬ ಬೇಗ ಬಂದವರೆಲ್ಲ ಇನ್ನೂ ಅರ್ಧದಲ್ಲೇ ಇದ್ದಾರೆ, ನಮ್ಮ ಹಿಂದೆನೇ ಉಳ್ಕೊಂಡ್ರು. ನಾವು ಸ್ವಲ್ಪ ಎನರ್ಜಿ ಜಾಸ್ತಿ ಹಾಕಿ ಸ್ಟ್ಯಾಮಿನಾ ಯೂಸ್ ಮಾಡ್ಕೊಂಡು ಬೇಗ ರೀಚ್ ಆಗಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ ನೋಡಿ. ಇಲ್ಲಿ ಫಾಲ್ಸ್ ಕೂಡ ಇದೆ, ಏನು ಸಖತ್ತಾಗಿದೆ ಅಂತ. ಚಿಲ್ಲಿ ಬ್ರಹ್ಮ ಫುಲ್ಲು ಚಿಲ್ಲಾಗಿದೆ ನೋಡಿ, ಸಖತ್ತಾಗಿದ್ದಾನೆ. ಲೇಟಾಗಿ ಶುರು ಮಾಡಿ ಅಂತೂ ಇಂತೂ ಪೀಕಿಗೆ ಎಲ್ಲರಿಗೂ ಹಿಂದೆ ಹಾಕೊಂಡು ಬರ್ತಿದ್ದೀವಿ, ಫುಲ್ ಎನರ್ಜೆಟಿಕ್ ಆಗಿದ್ದೀವಿ. 3 ಕಿಲೋಮೀಟ್ರ್ ಇದೆ ಅಷ್ಟೇ, ಆರಾಮಾಗಿ ರೀಚ್ ಆಗ್ತೀವಿ ಈ 1 ಅವರಲ್ಲಿ. ಇಲ್ಲಿ ನೋಡಿ ಬುಡಗಳ ಮಧ್ಯದಲ್ಲಿ ಫಾಲ್ಸ್ ಬರ್ತಿದೆ, ನೀರು ಹರಿತಿದೆ. ಇಂಥವೆಲ್ಲ ಸೌಂದರ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೇ ಇದೆ ಬೋರ್ಡು, 3 ಕಿಲೋಮೀಟ್ರ್ ಅಷ್ಟೇ ಇರೋದು, ಆರಾಮಾಗಿ ಹೋಗ್ಬೋದು. ಇದೆ ನೋಡಿ, ಇದು ಕುದುರೆ ಸುತ್ತ ಅಂತ ಕರೀತಾರೆ. ಇದು ತುಂಬ ಸ್ಟೀಪು, ಇದು ಹತ್ಬಿಟ್ರೆ ಆಲ್ಮೋಸ್ಟ್ ರೀಚ್ ಆದಂಗೆ. ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ, ತುಂಬಾ ಕಷ್ಟ ನೋಡಿ, ತುಂಬ ಎನರ್ಜಿ ಬೇಕಾಗುತ್ತೆ ಹತ್ತಕ್ಕೆ. ಗಾಯ್ಸ್ ಇಲ್ಲಿಂದ 2 ಕಿಲೋಮೀಟ್ರ್ ಇದೆ, ಫುಲ್ಲು ಸ್ಟೀಪು. ಎಲ್ಲ ಡಿಮೋಟಿವೇಟ್ ಮಾಡ್ತವ್ರೆ, ಹತ್ತಕ್ಕಾಗಲ್ಲ ಅಂತ. ಅವನ ಅಕ್ಕನ ನೋಡೇ ಬಿಡೋಣ, ಹತ್ತಕ್ಕಾಗತ್ತ ನಮ್ಮ ಕೈಲಿ ಆಗಲ್ವಾ ಅಂತ. ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಗೈಸ್ ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂ. ನಮ್ಮ ಹುಡುಗರು ಕೂಡ ಒಳ್ಳೆ ಎನರ್ಜಿ ಆಗ್ತಿದ್ದಾರೆ ನೋಡಿ, ಎಲ್ಲರೂ ಇಲ್ಲೇ ಇದ್ದಾರೆ. ಇಲ್ಲಿಗೆ ಮೊದಲನೇ ಸ್ಟೀಪು ಲಾಂಗ್ ಸ್ಟೀಪ್ ಮುಗೀತು. ಇನ್ನು ಫುಲ್ಲು ಫ್ಲ್ಯಾಟ್ ಗ್ರಾಸ್ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿ ಸಿಗುತ್ತೆ ನೋಡಿ. ಲಾಸ್ಟ್ ಒಂದು ಸ್ಟೀಪ್ ಹತ್ಬಿಟ್ರೆ ಮುಗೀತು ಗೈಸ್, ಟ್ರೆಕ್ ನಮ್ಮದು ಸಕ್ಸಸ್ಫುಲಿ ಕಂಪ್ಲೀಟೆಡ್. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆರೆ. Sunlight let come, rain let it come, forest mountain I go roaming. ಶರ್ಲಿ ಮೇಡಮ್ ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಅಂತೂ ಇಂತೂ ಬಂದ್ವಿ, ಇನ್ನ 200 ಮೀಟರ್ ಅಷ್ಟೇ ಗೈಸ್. ಆಲ್ಮೋಸ್ಟ್ ರೀಚು, ಇನ್ನು 200 ಮೀಟರ್ ಇದೆ ಅಷ್ಟೇ. ಅದೊಂದು ಹತ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರಿಗಿಂತ ಲಾಸ್ಟಿಗೆ ಶುರು ಮಾಡಿ ಫಸ್ಟಿಗೆ ರೀಚ್ ಆಗಿರೋದು ನಾವೇ. ಶುರು ಮಾಡಿ ನೋಡಿ ತುಂಬ ಎನರ್ಜಿ ಇದೆ ನಮ್ಮ ಹತ್ರ. ಬನ್ನಿ ಎಲ್ಲರೂ ಟ್ರೆಕ್ ಮಾಡೋಣ. ಗೈಸ್ ಇದೆ ನೋಡಿ ಫೈನಲ್ ಸ್ಟೀಪು, ತುಂಬ ಕಠಿಣ ಅಂತೆ, ರಿಸ್ಕ್ ಇರುತ್ತಂತೆ ಹತ್ತೋದು ಸ್ವಲ್ಪ. ನೋಡೋಣ, ಹತ್ತಕ್ಕೆ ಟ್ರೈ ಮಾಡೋಣ. ಆಗುತ್ತೆ ನಮ್ಮ ಕೈಲಿ, ಇದೇನು ಆಗಲ್ಲ ಅಂತ ಏನಿಲ್ಲ, ಆರಾಮ್ ಹತ್ತೀವಿ. ಈ ಸ್ಟೀಪ್ ಇದೆಯಲ್ಲ, ಹೆವಿ ಎನರ್ಜಿ ಬೇಕು, ಇರೋ ಬರೋ ಸ್ಟ್ಯಾಮಿನ ಎಲ್ಲ ಖಾಲಿ ಆಗಿಬಿಟ್ಟಿದೆ ಗೈಸ್. ನಮ್ಮಲ್ಲಿ ಕುದುರೆ ಮುಖ ಬೇಕು, ಬಹಳ ಸಾಹಸಗಳ ನಂತರ ತುಂಬ ಲೇಟ್ ಆಗಿಬಿಟ್ಟು ಬೇಗ ರೀಚ್ ಆದ್ವಿ ನೋಡಿ. ಫುಲ್ಲು ಫಾಗ್ ಕವರ್ ಆಗಿದೆ, ಇದು ಸ್ವಲ್ಪ ಮುಚ್ಕೊಂಡ್ಬಿಟ್ಟಿದೆ. ಫೈನಲಿ ಬೇಕ್ ಗಾಯ್ಸ್. ಫೈನಲಿ ಪೀಕ್ ರೀಚ್ ಆಗಿ ಈ ರಿಟರ್ನ್ ಬೇಸ್ಗೆ ಹೋಗ್ತಿದ್ದೀವಿ. ಅಂತೂ ಇಂತೂ ಅನ್ಕೊಂಡಿದ್ದ ಸಾಧನೆನ ಮಾಡೇ ಬಿಟ್ವಿ. ನಮ್ಮ ಸಾಧನೆ ಅಂದ್ರೆ ಎಲ್ಲರಿಗಿಂತ ಲಾಸ್ಟ್ ಬಂದು ಫಸ್ಟ್ ಬಂದು ರೀಚ್ ಆಗಿದ್ದು ನಾವೇ. ಫುಲ್ಲು ಎನರ್ಜೆಟಿಕ್. 11 ಕಿಲೋಮೀಟ್ರನ್ನ ಎಷ್ಟು ಬೇಗ ಮುಗಿಸಿದ್ವಿ ಅಂದರೆ 2.5 ಗಂಟೆ ಅಷ್ಟೇ ತಗೊಂಡಿದ್ವಿ ಗೈಸ್. ನೋಡಿ ಫುಲ್ಲು ಎನರ್ಜಿ ಇದ್ದಾರೆ ಹುಡುಗರು. ಗೈಸ್ ಈ ಟ್ರಿಕ್ಗೆ ಎಂಟ್ರಿ ಟಿಕೆಟ್ಸು ಕಂಪ್ಲೀಟ್ಲಿ ಆನ್ಲೈನ್ ಬೇಸ್ಡ್, ಆಫ್ಲೈನ್ ಯಾವುದೇ ಟಿಕೆಟ್ ಸಿಗಲ್ಲ.
ಒಂದಿನ ಮುಂಚಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ ಆನ್ಲೈನಲ್ಲಿ. ಒಂದು ಟಿಕೆಟ್ಗೆ 500 ರೂಪಾಯಿ ಚಾರ್ಜ್ ಆಗುತ್ತೆ. ಸಕ್ಸಸ್ಫುಲಿ ವಾಪಸ್ ಹೋಗ್ತಾ ಇದೀವಿ, ಬದುಕಿದೀವಿ, ಎಲ್ಲರ ಕಾಲು ಗಟ್ಟಿ ಇದೆ, ಇನ್ನ ಯಾರಿಗೇನು ಆಗಿಲ್ಲ. ಇನ್ನೇನು ಹೋಗಿ ಮುಟ್ಟೋದೊಂದೇ ಬಾಕಿ. ಹೋಗಿ ಮುಟ್ಟಿದಂಗೆ ಆರಾಮಾಗಿ ದಬ್ಬಾಕೊಂಡ್ಬಿಡ್ತೀವಿ. ಹೋಗಿ ಜಡದಾಡ ಅಂತ ತಿಳ್ಕೊಂಡು ಹೋಗ. ಫೈನಲಿ ಅಂತೂ ಇಂತೂ ಕುದುರೆಮುಖ ಟ್ರೆಕ್ಕನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಅತ್ಯುತ್ತಮ ಅಂದರೆ 6 ಅವರಲ್ಲಿ ಮುಗಿಸಿದ್ದೀವಿ ಅಪ್ ಆ್ಯಂಡ್ ಡೌನ್. ಟೋಟಲ್ 22 ಕಿಲೋಮೀಟರ್ಸ್ ಗಾಯ್ಸ್ ಕಂಪ್ಲೀಟ್. ಆದ್ರೆ ನಮಗೆ ಕುದುರೆಮುಖ ಯಾಕೆ ಹೆಸರಿಟ್ಟಂತ ಹೌದು, ಅದೆಲ್ಲೂ ಕೂಡ ಕುದುರೆ ಥರ ಅಂತ ನನ್ನ ಕೈಲಂತೂ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಹೇಳಿ ಏಜೆ ಅವರೇ, ನಮ್ಮ ಗೈಡು, ಇವತ್ತಿಂದ ರಿವ್ಯೂಸ್ ಹೇಳಿ ಸ್ವಲ್ಪ. ಹೇಗಾಯಿತು ಟ್ರೆಕ್ ಬೆಳಗ್ಗೆಯಿಂದ ಇಲ್ಲಿವರೆಗೂ? ಇಷ್ಟು ದಿನ ಮಾಡಿದ್ರಲ್ಲಿ ಟ್ರೆಕ್ಕಲ್ಲಿ ಇದೆಂಥ ಅನುಭವ ನಿಮಗೆ? ಸತ್ಯದಿಂದಲ್ಲಿ ಯಾರೂ ನಡೆಯೋಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನೀವು 10 ಗಂಟೆ ಹೊರಡಿ 4:45 ಬಂದಿದ್ದೀರಾ. ರೆಕಾರ್ಡೇ ಮಾಡಿದ್ದೀರಾ. ರೆಕಾರ್ಡ ಎಲ್ಲಿ? ನಮಗೆ ಸರ್ಟಿಫಿಕೇಟ್ ಎಲ್ಲಿ? ಮತ್ತೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ಮೈ ಸೆಕೆಂಡ್ ಲಾಗ್. ಇನ್ನು ಮುಂದೆ ತುಂಬ ಟ್ರೆಕ್ಗಳಿದ್ದಾವೆ, ಎಲ್ಲ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಪ್ರೋತ್ಸಾಹ ತುಂಬ ಮುಖ್ಯ. ಫೈನಲಿ ಸಿ ಯು ಸೂನ್ ಇನ್ ನೆಕ್ಸ್ಟ್ ಅಡ್ವೆಂಚರ್.